ಸರ್ಕಾರಿ ಶಾಲೆಯ ಮಕ್ಕಳಿಗಿಲ್ಲ ಮೂಲಭೂತ ಸೌಕರ್ಯಗಳು. ಹಲವು ಬಾರಿ ಮನವಿ ಮಾಡಿದ್ರು ಪಿಡಿಒ ಸಾಹೇಬ್ರು ಮಾತ್ರ ಗಪ್ಪು ಚುಪ್. ಇದು ನಾಗನೂರ ಪಿಎ ತೋಟದ ಸರ್ಕಾರಿ ಶಾಲೆಯ ದುಸ್ಥಿತಿ. ನೀರಿಲ್ಲದೆ ಪಾಳು ಬಿದ್ದ ಶೌಚಾಲಯ. ಕುಡಿಯೋ ನೀರಿಗಾಗಿ ಯಮ ರಸ್ತೆ ದಾಟ್ತಾ ಇರುವ ಮಕ್ಕಳು. ಸ್ಥಳೀಯ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ. ಮಕ್ಕಳಿಗಿಲ್ಲ ಶುದ್ಧ ಕುಡಿಯೋ ನೀರು. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಸರ್ಕಾರಿ ಶಾಲಾ ಮಕ್ಕಳು. ನಾಗನೂರು ಪಿಎ ತೋಟದ ವಸತಿಯ ಸರ್ಕಾರಿ ಶಾಲಾ ಮಕ್ಕಳಿಗಿಲ್ಲ ಕುಡಿಯೋ ನೀರು. ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರಿ ಬಿಸಿ ಊಟದ ಮೂಲಕ ಹೊಟ್ಟೆ ತುಂಬಿಸೋ ಕೆಲಸ ಮಾಡ್ತಾ ಇದೆ. ಆದರೆ ಈ ಗ್ರಾಮದ ಮಕ್ಕಳಿಗೆ ಹೊಟ್ಟೆ ತುಂಬ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ನೀರು ಬೇಕು ಅಂದರೆ ಯಮರಸ್ತೆಯನ್ನು ದಾಟಬೇಕು. ಈ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್. ಹೌದು, ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವ ಕಾಲ ಹೊಂದಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ರಾಜ್ಯ ಸರ್ಕಾರ ಗಡಿಭಾಗದ ಕನ್ನಡ ಶಾಲೆಗಳಿಗೆ ಹೆಚ್ಚು ಒತ್ತು ನೀಡ್ತಾ ಇದೆ. ಅಗತ್ಯ ಮೂಲಭೂತ ಸೌಕರ್ಯಗಳೊಂದಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆತರೆ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಸಾಧ್ಯ. ಆದರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಇಲ್ಲ. ಇತ್ತ ಶೌಚಾಲಯಗಳು ಉಪಯೋಗಕ್ಕೆ ಬಾರದೆ ಅಸ್ವಚ್ಛತೆಯಿಂದ ಕೂಡಿದೆ. ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ನಾಗನೂರ ಪಿಎ ತೋಟದ ಶಾಲೆಯಲ್ಲಿ ಮಕ್ಕಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದು ದುರ್ದೈವದ ಸಂಗತಿ. ಸುಮಾರು ವರ್ಷಗಳಿಂದ ಕುಡಿಯೋ ನೀರಿನ ಸಮಸ್ಯೆ ಎದುರಿಸ್ತಾ ಇರುವ ಪುಟಾಣಿಗಳು ಬಾಟಲ್ಗಳಲ್ಲಿ ಮನೆಗೆ ಹೋಗಿ ನೀರು ತರುವ ದುಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಕುರಿತು ಎಸ್ಡಿಎಂಸಿ ಹಾಗೂ ಶಿಕ್ಷಕರು ಸಂಬರ್ಗಿ ಗ್ರಾಮ ಪಂಚಾಯಿತಿ ಪಿಡಿಒ ಸಾಹೇಬ್ರಿಗೆ ಹಲವು ಬಾರಿ ಲಿಖಿತ ರೂಪದಲ್ಲಿ ಮನವಿ ಮಾಡಿದ್ರೂ ನಿರ್ಲಕ್ಷ್ಯ ಧೋರಣೆಯನ್ನ ಅನುಸರಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಒಂದೆಡೆಯಾದರೆ, ಅಂಗನವಾಡಿ ಮಕ್ಕಳಿಗೂ ಕುಡಿಯಲು ನೀರಿಲ್ಲದೆ ಅಡಿಗೆ ಮಾಡಲು ತೋಟದ ವಸತಿಗೆ ಹೋಗಿ ನೀರು ತರುವ ಪರಿಸ್ಥಿತಿ ಜ್ವಲಂತವಾಗಿ ಕಾಡ್ತಾ ಇದೆ. ಮಕ್ಕಳ ಸುರಕ್ಷತೆಗಾಗಿ ರಸ್ತೆ ಬದಿಗೆ ಹೊಂದಿಕೊಂಡಿರುವ ಶಾಲೆಗೆ ಸರಿಯಾದ ಗೇಟ್ ವ್ಯವಸ್ಥೆಯೂ ಇಲ್ಲದಂತಾಗಿ ನಮ್ಮ ಮಕ್ಕಳಿಗೆ ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ಎಂಬ ಪ್ರಶ್ನೆ ಇಲ್ಲಿನ ಪಾಲಕ ವರ್ಗ ಮಾಡ್ತಾ ಇದೆ. ಒಟ್ಟಾರೆ ಈ ಸುದ್ದಿಯನ್ನ ಗಮನಿಸಿ ಆದ್ರೂ ಪಿಡಿಒ ಸಾಹೇಬ್ರು ಮಕ್ಕಳಿಗೆ ಶುದ್ಧ ಕುಡಿಯೋ ನೀರು ಕೊಡ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಸಮಸ್ಯೆ ಅಂದ್ರೆ ಬೋರ ಹಾಕ್ಲಾತಿದ್ರಿ, ಹಾಕಿದ್ರು ಸಹಿತ ಅದು ಕೆಳಗೆ ಇಳಿದಿಲ್ರಿ ಬೋರ್. ಅದು ನೀರು ಬರವಾದಾಗ್ಯಾವ್ರಿ. ಒಂದು 2 ವರ್ಷ ಆಯ್ತಲ್ಲ. ಕಳ್ಸಂಗಿಲ್ಲ ಸರ್, ನಾವು ಇಲ್ಲೇ ಅಡ್ಜಸ್ಟ್ ಮಾಡಿ ಮಕ್ಕಳಿಗೆ ಸಂಭಾಳಿಸ್ತೇವ್ರಿ. ನಾವು ತಂದದ್ದು ಅಡಿಗೆ ತಂದದ್ದು ಅದ್ರಾಗಿಂದ ಕೊಡ್ತೇವ್ರಿ. ಕಡಿಮೆ ಬಿದ್ರೆ ಅಡಿಗೆಯಿಂದ ಪೆಟ್ರೋಲಿಂದ ತರ್ತೇವ್ರಿ. ಹೀಗಿತ್ತು ಊರಾಗಿಂದ ತರ್ತಿದ್ವಿ. ಮತ್ತು ಪಂಚಾಯತಿಗೆ 2 ಸಲ ಲೆಟ್ರ್ ಕೊಟ್ಟಿದ್ದೀವಿ ರೀ. ಆದರೂ ಸಹಿತ ಅವ್ರು ಏನೋ ಈ ಕಡೆ ಲಕ್ಷ ಕೊಟ್ಟಿದ್ರಿ ಗಪ್ಪ ಆಗ್ತಾರೆ. ನಮ್ಮ ಮನಸ್ಸಿಗೆ ಅಂದ್ರೆ ನೀರಿನ ಸೌಕರ್ಯ ಮಾಡಬೇಕು. ಮತ್ತು ಇದು ಮಕ್ಕಳಿಗೆ ಇಲ್ಲಿ ಮೊದಲ ಸೌಳು ನೀರಿನ ಏರಿಯಾ, ಕುಡಿಯಾಕ ನೀರಿನ ಅಷ್ಟು ವ್ಯವಸ್ಥೆ ಐತಿ. ಪಂಚಾಯತಿಗೆ ನಾವು ಲೆಟರ್ ಕೊಟ್ಟಿದ್ದೀವಿ ಸರ. ಆ ಪಂಚಾಯತಿಗೆ ಲೆಟರ್ ಕೊಟ್ಟರು ಅವರು ಪಿ ಡಿ ಒ ಅವರು ಇವರು ಬಂದು ಒಮ್ಮೆ ಪಿ ಡಿ ಒ ಅವರು ಬಂದು ಹೋಗಿದ್ರಿ. ಆದರೂ ಅದರ ಕಡೆ ನೀರ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತೀನಿ ಏನೋ ಮಾಡೇ ಇಲ್ರಿ. ನಾವು ಲೆಟರ್ ಕೊಟ್ಟು ನಾವು ಮಾಡ್ತೀವಿ ಅಂತಾರ. ಅಲ್ಲಿ ಹೋಗೋಣ ಸಹಿತ ಮಾಡಿ ಕೊಡ್ತಾರೆ ನಮ್ಗೆ ಲೆಟರ್. ತೊಗೊಂಡು ಬಂದು ನಾವು ಇಟ್ಟಿದ್ದೀವ್ರಿ ಶಾಲ್ಯಾಗ ಸಹಿತ ಅದ್ರದ್ದು ನೀರಿನ ವ್ಯವಸ್ಥೆ ಮಾಡೇ ಇಲ್ರಿ. ಹಾಗಿಲ್ಲ ಬಿ ಒ ಅವ್ರಿಗೆ ನಾವು ಹೇಳಿದ್ರೆ ಪಂಚಾಯತಿಗೆ ಹೇಳ್ತಾರೆ. ನಮ್ಮ CRP ಅವರಿಗೆ ಅದು ಹೇಳೋಣ, ಪಂಚಾಯತಿಗೆ ಒಂದು ಲೆಟರ್ ಕೊಡ್ರಿ, ಅವ್ರು ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಾರೆ ರೀ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.